ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ. ವಿಶ್ವ ಮ್ಯಾಂಗ್ರೋವ್ ಅರಣ್ಯ ದಿನಾಚರಣೆ ಸಂದರ್ಭದಲ್ಲಿ ಯುನೆಸ್ಕೋ ಆಕಾಶವಾಣಿಯ ಜೊತೆಗೆ ಹವಾಮಾನ ಕಲಿ ಅಭಿಯಾನವನ್ನು ಹಮ್ಮಿಕೊಂಡಿರುತ್ತದೆ. ಹವಾಮಾನ ಅಂದರೆ ಏನು ಮತ್ತು ನಾವು ಏಕೆ ಹವಾಮಾನದ ಬಗ್ಗೆ ಕಾಳಜಿ ವಹಿಸಬೇಕು? ಹವಾಮಾನವು ನಾವು ದೀರ್ಘಕಾಲದವರೆಗೆ ಅನುಭವಿಸುವ ಕೊಡುಗೆಯಾಗಿದೆ. ಈ ದೀರ್ಘಕಾಲದ ಅನುಭವವನ್ನು ಅಳೆಯಲು ಕನಿಷ್ಠ 30 ವರ್ಷಗಳು ಬೇಕಾಗುತ್ತೆ. ಇದು ಸೂರ್ಯನ ಬೆಳಕು, ಗಾಳಿಯ ಚಲನೆಗಳು, ಭೂಮಿ, ಸಾಗರಗಳು ಮತ್ತು ಮಂಜುಗಡ್ಡೆಯಿಂದ ರೂಪುಗೊಂಡಿರುತ್ತೆ. ಭೌಗೋಳಿಕತೆ, ಸಾಗರ ವಿಜ್ಞಾನ ಮತ್ತು ಹವಾಮಾನ ಶಾಸ್ತ್ರದಂತಹ ಹಲವು ಕ್ಷೇತ್ರಗಳ ವಿಜ್ಞಾನಿಗಳು ನಮ್ಮ ಗ್ರಹವು ಅಂದರೆ ಭೂಮಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಅಧ್ಯಯನ ಮಾಡಿರುತ್ತಾರೆ. ಆದರೆ ಇಂದು ನಮ್ಮ ಹವಾಮಾನವು ಹಿಂದೆಂದಿಗಿಂತಲೂ ವೇಗವಾಗಿ ಬದಲಾಗ್ತಿದೆ. ಮಾನವ ಚಟುವಟಿಕೆಗಳಿಂದ ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇವು ಮುಖ್ಯ ಕಾರಣವಾಗಿದೆ. ಇದು ಹವಾಮಾನ ಬದಲಾವಣೆಯನ್ನು ನಿಭಾಯಿಸಲು ಹೆಚ್ಚಿನ ಶಾಖ ಅಲೆಗಳು, ಪ್ರವಾಹಗಳು, ಬರ ಮತ್ತು ಸಮುದ್ರ ಮಟ್ಟ ಏರಿಕೆಗೆ ಕಾರಣವಾಗುತ್ತವೆ. ಮೊದಲ ಹೆಜ್ಜೆ ಅದನ್ನು ಅರ್ಥ ಮಾಡಿಕೊಳ್ಳುವುದು. ಅದಕ್ಕಾಗಿಯೇ ಯುನೆಸ್ಕೋ ಹವಾಮಾನ ವಿಜ್ಞಾನದ ಬಗ್ಗೆ ಸ್ಪಷ್ಟ, ಸರಳ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತಿದೆ. ಇದರಿಂದಾಗಿ ಶಾಲಾ ವಿದ್ಯಾರ್ಥಿಗಳಿಂದ ಸಮುದಾಯ ನಾಯಕರವರೆಗೆ ಪ್ರತಿಯೊಬ್ಬರೂ ಏನಾಗುತ್ತಿದೆ ಎಂದು ತಿಳಿಯಬಹುದು ಮತ್ತು ನಾವು ಏನು ಮಾಡಬಹುದು ಎಂಬುದನ್ನು ಕಲಿತುಕೊಳ್ಳಬಹುದಾಗಿದೆ. ಹವಾಮಾನ ಬದಲಾವಣೆಯು ಪ್ರಪಂಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಎಂಬುದನ್ನು ತೋರಿಸಲು ಇಂತಹ ವಿಶೇಷ ಕಾರ್ಯಕ್ರಮಗಳು ಒಂದು ಪ್ರಮುಖ ಮಾಧ್ಯಮವಾಗಿರುತ್ತವೆ. ಇದರಲ್ಲಿ ಯುನೈಟೆಡ್ ನೇಷನ್ಸ್ 17 ದತ್ತಾಂಶಗಳಂತಹ ಸ್ವಚ್ಛ ಜಲ, ಉತ್ತಮ ಆರೋಗ್ಯ ಮತ್ತು ಆಹಾರ ಭದ್ರತೆ ಸೇರಿರುತ್ತವೆ. ಈ ಕಾರ್ಯಕ್ರಮವನ್ನು ಯುನೆಸ್ಕೋ ಮತ್ತು ಇತರ UN ಸಂಸ್ಥೆಗಳ ಬೆಂಬಲದೊಂದಿಗೆ ಭೂಗೋಳ ತಜ್ಞರು ರೂಪಿಸಿದ್ದಾರೆ. ಈಗ ಇದು ಅನೇಕ ಭಾಷೆಗಳಲ್ಲಿ ಲಭ್ಯವಿದ್ದು ಭಾರತವನ್ನು ಒಳಗೊಂಡಂತೆ ಭೂತಾನ್ ಮತ್ತು ಶ್ರೀಲಂಕಾದಂತಹ ದೇಶಗಳಲ್ಲಿ ಪ್ರಸಾರವಾಗಿದೆ. ಹವಾಮಾನ ಬದಲಾವಣೆಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಸಹಾಯ ಮಾಡುತ್ತಿದೆ. ಆದ್ದರಿಂದ ನೀವು ಈ ಕಾರ್ಯಕ್ರಮವನ್ನು ಕೇಳಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೀಗೆ ನೀವು ಕೂಡ ಬದಲಾವಣೆಯ ಭಾಗವಾಗಿರಿ. ಹವಾಮಾನ ಶಿಕ್ಷಣ ನಮ್ಮೆಲ್ಲರಿಗೂ ಬಹಳ ಪ್ರಮುಖವಾದದ್ದು ಮತ್ತು ಸತ್ಯ ಸ್ಥಿತಿಯನ್ನು ಇದು ಅರಿವು ಕೂಡ ಮಾಡುತ್ತೆ. ಹವಾಮಾನ ಮತ್ತು ವಾತಾವರಣ ಇದು ಯುನೆಸ್ಕೋದ ಒಂದು ವಿಶೇಷ ಸಂದೇಶ. ನೀವು ಎಂದಾದರೂ ಹವಾಮಾನ ಮತ್ತು ವಾತಾವರಣ ಹೇಗೆ ವಿಭಿನ್ನ ಎಂದು ಯೋಚಿಸಿದ್ದೀರಾ? ಇಲ್ಲದಿದ್ದರೆ ಕೇಳಿ. ಇದನ್ನು ಅತ್ಯಂತ ಸರಳವಾಗಿ ಹೇಳೋದಾದರೆ ಹವಾಮಾನ ಅಲ್ಪಕಾಲ, ವಾತಾವರಣ ಎಂದರೆ ದೀರ್ಘಕಾಲ. ಹವಾಮಾನ ಎಂದರೆ ಪ್ರತಿದಿನ ಸ್ಥಿತಿ. ಇವತ್ತು ಮಳೆ ಬಂತು, ನಾಳೆ ಬಿಸಿಲು ಇರುತ್ತೆ, ಇದು ಹವಾಮಾನ. ಆದರೆ ವಾತಾವರಣ ಅಂದರೆ ಅದು ಒಂದು ವಿಶಾಲವಾದ ದೃಷ್ಟಿಕೋನ. ಸುಮಾರು 30 ವರ್ಷಗಳ ಅವಧಿಯ ಸರಾಸರಿ ಮಾದರಿಯ ಅಳೆಯುವಿಕೆಯನ್ನು ವಾತಾವರಣವೆಂದು ಕರೆಯಲಾಗುತ್ತೆ. ಇವೆರಡಕ್ಕೂ ಒಂದೇ ಸಾಧನಗಳನ್ನು ಬಳಸಲಾಗುತ್ತದೆ: ತಾಪಮಾನ, ಮಳೆ, ಗಾಳಿ, ಆರ್ದ್ರತೆ ಮತ್ತು ಒತ್ತಡ. ನಾವು ಸಾಮಾನ್ಯವಾಗಿ 1 ವಾರದವರೆಗೆ ಹವಾಮಾನವನ್ನು ಊಹಿಸಬಹುದು. ಆದರೆ ವಾತಾವರಣವು ದೀರ್ಘಾವಧಿಯ ಪ್ರವೃತ್ತಿಯನ್ನು ನಮಗೆ ತೋರಿಸುತ್ತದೆ. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ವಿಶ್ವದ ಅತ್ಯಂತ ಹಳೆಯ ತಾಪಮಾನ ದಾಖಲೆ 1700ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ದಾಖಲಾಗಿದೆ. ವಾತಾವರಣ ಪರಿವರ್ತನೆ ಅಂದರೆ ಏನು? ಇದು ಯುನೆಸ್ಕೋದ ಸಂದೇಶ. ವಾತಾವರಣದಲ್ಲಿ ಬದಲಾವಣೆ ಹೊಸ ವಿಷಯವೇನಲ್ಲ. ಇತಿಹಾಸದಲ್ಲೇ ನಾವು ಹಿಮಯುಗ, ಐಸ್ ಏಜ್ ಮತ್ತು ಬಿಸಿಲು ಅಥವಾ ಬೆಚ್ಚಗಿನ ಕಾಲಗಳ ನಡುವಿನ ಹಾದಿಗಳನ್ನು ನೋಡಿದ್ದೇವೆ. ವಿಜ್ಞಾನಿಗಳು ಈ ಬದಲಾವಣೆಗಳನ್ನು ಐಸ್ ಕೋರ್ಸ್, ಮರದೊಳಗಿನ ವಲಯಗಳು ಅಥವಾ ಮರದ ಉಂಗುರಗಳು, ಟ್ರೀ ರಿಂಗ್ಸ್ ಮತ್ತು ಸಮುದ್ರದ ಹವಳಗಳ ಮಾದರಿಯನ್ನು ಬಳಸಿಕೊಂಡು ಅಧ್ಯಯನ ಮಾಡುತ್ತಾರೆ. ಆದರೆ ಇಂದು ಪಳೆಯುಳಿಕೆ ಇಂಧನಗಳನ್ನು, ಫಾಸಿಲ್ ಫ್ಯೂಯಲ್ ಹೆಚ್ಚಾಗಿ ಬಳಸುತ್ತಿರುವುದರಿಂದ ಮತ್ತು ಕಾಡನ್ನು ಕಡಿಯುವಂತಹ ಮನುಷ್ಯರ ಈ ಕೆಲಸ ಹವಾಮಾನ ಬದಲಾವಣೆಯನ್ನು ಹೆಚ್ಚಾಗಿಸಿದೆ. ಇದು ಹವಾಮಾನಕ್ಕೆ ಜೀವ ವೈವಿಧ್ಯತೆಯ ನಷ್ಟ, ನೀರು, ಆಹಾರ ಮತ್ತು ಇಂಧನ ಸುರಕ್ಷತೆಗೆ ದೊಡ್ಡ ಕಂಟಕ ತಂದಿಟ್ಟಿದೆ. ಹವಾಮಾನ ಬದಲಾವಣೆ ಅಂದರೆ ತಾಪಮಾನ ಮತ್ತು ಹವಾಮಾನ ಮಾದರಿಗಳಲ್ಲಿ ದೀರ್ಘಾವಧಿಯ ಬದಲಾವಣೆಯಾಗಿದೆ.
ಆತಂಕಕಾರಿ ವಿಷಯ ಏನಂದರೆ ಕೈಗಾರಿಕಾ ಪೂರ್ವ ಕಾಲಕ್ಕೆ ಹೋಲಿಸಿದರೆ ಈಗ ಭೂಮಿಯ ಮೇಲಿನ ಸರಾಸರಿ ತಾಪಮಾನವು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿ ಹೋಗಿದೆ. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ ಕೇಳಿದಿರಿ.